guys, welcome back to my YouTube channel. ಇವತ್ತು ನಾವು ಡಿಸ್ಕಸ್ ಮಾಡ್ತಿರೋ ವಿಷಯ ಮನಿನ ಯಾವ ರೀತಿ ನಾವು ಸೇವ್ ಮಾಡ್ಬೋದು ಅನ್ನೋದು. ಲೈಕ್ ನಾನೇನು ದೊಡ್ಡ ಎಕ್ಸ್ಪರ್ಟ್ ಅಲ್ಲ ಸೇವ್ ಮಾಡೋದಲ್ಲಿ, ಬಟ್ ಹೌ ಐ ಮ್ಯಾನೇಜ್ ಮೈ ಎಕ್ಸ್ಪೆನ್ಸಸ್, ಹೌ ಐ ಡಿವೈಡ್ ಮೈ ಟೋಟಲ್ earnings into my savings, my expenditure, my everything, how I divide and how I save ಅನ್ನೋದನ್ನ ನಾನು ಈ ವಿಡಿಯೋಲಿ ಡೀಟೇಲ್ ಆಗಿ ಹೇಳ್ತೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಪಾಯಿಂಟ್ ನಂಬರ್ 1, ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು ನಿಮ್ಮ ಹತ್ರ ಎಷ್ಟು ಅಮೌಂಟ್ ಇದೆ ಸೇವ್ ಮಾಡೋಕ್ಕೆ ಅಂತ. ಸೊ ಇಫ್ ಯು ಆರ್ ಅರ್ನಿಂಗ್ ಸಮ್ ಎಕ್ಸ್ ಅಮೌಂಟ್, ಸೊ ಆ ಎಕ್ಸ್ ಅಮೌಂಟಲ್ಲಿ ನನ್ನ ಖರ್ಚು ಎಷ್ಟಿದೆ, ನಾನು ಎಷ್ಟು ಉಳಿಸ್ಬೋದು ಅನ್ನೋದನ್ನು ನೀವು ಕ್ಲಿಯರ್ ಆಗಿ ಐಡಿಯಾ ಇರಬೇಕು. ಸೊ ಅದ್ರ ಬೇಸಿಸ್ ಮೇಲೆ ನಾವು ಯಾವ ರೀತಿ ಅದನ್ನು ಸೇವ್ ಮಾಡ್ಬೋದು ಅಂತ ನಾವು ಡಿಸೈಡ್ ಮಾಡ್ಬೋದು. ಈಗ ನಿಮ್ಮ ಹತ್ರ ಕಮ್ಮಿ ಅಮೌಂಟ್ ಇದೆ ಅಂದರೆ ನೀವು ಎಲ್ಲ ಟೈಪ್ಸ್ ಆಫ್ ಸೇವಿಂಗ್ಸಲ್ಲೂ ನೀವು ಅದು ಸೇವ್ ಮಾಡೋಕ್ಕಾಗಲ್ಲ. ಸೊ ನಿಮ್ಮ ಹತ್ರ ಎಷ್ಟು ಅಮೌಂಟ್ ಉಳಿದಿದೆ ಅದನ್ನು ನೋಡಿಕೊಂಡು ನೀವು ಯಾವ ಥರ ಸೇವ್ ಮಾಡಿದ್ರೆ ನನಗೆ ಅದು ಪ್ರಾಫಿಟ್ ಕೊಡುತ್ತೆ ಫ್ಯೂಚರಲ್ಲಿ ಅನ್ನೋದನ್ನು ಡಿಸೈಡ್ ಮಾಡಬೇಕಾಗುತ್ತೆ. ಅದರಲ್ಲಿ ಫಸ್ಟ್ ಆಪ್ಷನ್ FD, ಫಿಕ್ಸ್ಡ್ ಡೆಪಾಸಿಟ್. ಇಟ್ ಈಸ್ ವೆರಿ ಓಲ್ಡ್ ಮೆಥಡ್ ಆಫ್ ಸೇವಿಂಗ್ ಯೋರ್ ಅಮೌಂಟ್. ಒಂದು ಏನಕ್ಕೆ FDಗೆ ಹೋಗ್ತಾರೆ ಅಂದರೆ ಗ್ಯಾರಂಟಿ, ಸೆಕ್ಯೂರಿಟಿ ಇರುತ್ತೆ ಅಂತ. ಬಿಕಾಸ್ ತುಂಬ ಕಡೆ ತುಂಬ ಥರ ಮೋಸಗಳಾಗುತ್ತೆ. ಸೊ FD ಬ್ಯಾಂಕಲ್ಲಿ ಇಟ್ಟರೆ ಸೆಕ್ಯೂರ್ ಆಗಿರುತ್ತೆ, ನಮಗೆ ಯಾವಾಗ ಬೇಕೋ ಅವಾಗ ಬಿಡಿಸ್ಕೊಬೋದು ಅನ್ನೋದಕ್ಕೆ ಈಗಲೂ ಜನ FDನ ಪ್ರಿಫರ್ ಮಾಡ್ತಿದ್ದಾರೆ. ಇವನ್ ದೋ ಯಂಗ್ಸ್ಟರ್ಸು ಸ್ಟಾಕ್ಸು ಇನ್ವೆಸ್ಟ್ಮೆಂಟ್ ಅಂತ ಹೋಗ್ತಿದ್ರು, ದೇ ಓಲ್ಡ್ ಪೀಪಲ್ ಅಥವಾ ಅರೌಂಡ್ ಅಷ್ಟು ಓಲ್ಡು ಅಲ್ಲ, ಬಟ್ ಸ್ಟಿಲ್ FDನ ಪ್ರಿಫರ್ ಮಾಡೋರು ಇದ್ದಾರೆ. ಪೋಸ್ಟ್ ಆಫೀಸಲ್ಲಿ ಮಾಡಿದ್ರೆ ಇಂಟ್ರೆಸ್ಟ್ ಜಾಸ್ತಿ ಸಿಗುತ್ತೆ ಅಂತ ಎಲ್ಲ ಇವಾಗ FDನ ಮೋಸ್ಟ್ಲಿ ಪೋಸ್ಟ್ ಆಫೀಸಲ್ಲಿ ಮಾಡೋಕ್ಕೆ ಪ್ರಿಫರ್ ಮಾಡ್ತಾರೆ. ಸೊ ನಿಮ್ಮ ಹತ್ರ ಏನಾದರೂ ಒಟ್ಟಿಗೆ ಲೈಕ್ ಸೇ ಇಫ್ IT ಟರ್ಮ್ಸಲ್ಲಿ ಹೇಳ್ಬೇಕಂದ್ರೆ ಲೈಕ್ ಇಫ್ ಯು ಗೆಟ್ ಬೋನಸ್ ಆರ್ ಇಫ್ ಯು ಗೆಟ್ ವೇರಿಯಬಲ್ ಪೇ, ಕೆಲವು ಕಡೆ ಇಯರ್ಲಿ ವೇರಿಯಬಲ್ ಪೇ ಇರುತ್ತೆ, ವೇರ್ ಯು ಗೆಟ್ ಇನ್ ಲೈಕ್ ಲಮ್ ಸಮ್ ಅಮೌಂಟ್, ಅದನ್ನು ನೀವು FD ಮಾಡ್ಬೋದು ಇಫ್ ಯು ವಾಂಟ್ ಮೋರ್ ಸೆಕ್ಯೂರಿಟಿ. ಬಿಕಾಸ್ ಇನ್ವೆಸ್ಟ್ ಮಾಡಿದ್ರೆ ನಿಮ್ಗೆ ಅದು ರಿಟರ್ನ್ಸ್ ಕೊಡುತ್ತೋ ಇಲ್ಲ ಹಾಕಿರೋ ದುಡ್ಡು ಕೆಳಗೆ ಹೋಗುತ್ತೋ ನಿಮಗೆ ಗ್ಯಾರಂಟಿ ಇರಲ್ಲ. ಸೊ ಇಫ್ ಯು ವಾಂಟ್ ಯುವರ್ ಅಮೌಂಟ್ ಟು ಬಿ ಸೇಫ್, ಲೈಕ್ ನಿಮ್ಗೆ ರಿಸ್ಕ್ ತೊಗೊಳಕ್ಕೆ ಇಷ್ಟ ಇಲ್ಲ ಅಂದರೆ, ನನಗೆ ಜಾಸ್ತಿ ಇಂಟ್ರೆಸ್ಟ್ ಬಂದಿಲ್ಲ ಅಂದರೂ ಪರವಾಗಿಲ್ಲಪ್ಪ, ನನ್ನ ದುಡ್ಡು ಸೇಫಾಗಿರಬೇಕು ಅಂತ ನಿಮ್ಮದು ಕ್ಯಾಲ್ಕುಲೇಷನ್ ಅಥವಾ ಥಿಂಕಿಂಗ್ ಆ ಥರ ಇದ್ದರೆ, ನಂಬರ್ 1 ಆಪ್ಷನ್ ಇಸ್ FD. ಅಥವಾ ನೀವು FDನ ಕಮ್ಮಿ ಅಮೌಂಟಿಗೂ ಮಾಡ್ಬೋದು, ಸುಮ್ಮನೆ ಲೈಕ್ 20,000 30,000 ಮಾಡಿಬಿಟ್ಬಿಟ್ಟು ಮರ್ತೋಗ್ಬಿಡೋದು. ಓಕೆ, ಸೊ ದ್ಯಾಟ್ ನಿಮ್ಗೆ ಯಾವಾಗಾದ್ರೂ ನೀಡ್ ಬಂದಾಗ, ಸಡನ್ನಾಗಿ ನಿಮ್ಗೆ ಯಾವಾಗಾದ್ರೂ ದುಡ್ಡು ಬೇಕಾದಾಗ ಅದನ್ನು ಕ್ಲೋಸ್ ಮಾಡಿ ಯು ಕ್ಯಾನ್ ಟೇಕ್ ಬ್ಯಾಕ್ ಯೋರ್ ಅಮೌಂಟ್. ಈಗ ನಾವು ಅಕೌಂಟಲ್ಲಿದ್ದರೆ, ಲೈಕ್ ಎಸ್ಪೆಷಲಿ ನೀ ಅಕೌಂಟಲ್ಲಿದ್ದರೆ ನಾನು ಖರ್ಚು ಮಾಡಿಬಿಡ್ತೀನಿ ಏನಕ್ಕಾದ್ರೂ, ಯಾವುದಾದ್ರು ಒಂದು ನೋಡಿದ್ರೆ ಇಷ್ಟ ಆದರೆ ತೊಗೊಳ್ಬಿಡೋಣ, ಅಕೌಂಟಲ್ಲಿ ದುಡ್ಡಿದೆಯಲ್ಲ ಅನ್ನೋ ಥರ. ಸೊ ಐ ಆಲ್ವೇಸ್ ಟ್ರೈ ಟು, ಜಾಸ್ತಿ ಅಮೌಂಟ್ ಕಾಣಿಸಿದ್ರೆ ಸಾಕು ಎಲ್ಲಾದರೂ ಇನ್ವೆಸ್ಟ್ ಮಾಡಿಬಿಡೋಕ್ಕೆ, ಇಲ್ಲ FD ಓಪನ್ ಮಾಡಿ, ಇಲ್ಲ RD ಓಪನ್ ಮಾಡಿಬಿಡ್ತೀನಿ, ಇಲ್ಲ ಅಂದರೆ ಸ್ಟಾಕ್ಸ್ ಅಥವಾ ಐ ಗೋ ಇನ್ ಡೀಟೇಲ್. ಸೊ ಆ ಥರ ನನ್ನ ಥಿಂಕಿಂಗ್ ಆ ಥರ. ಸೊ ನಂಗೆ ಅಕೌಂಟಲ್ಲಿ ದುಡ್ಡಿದ್ರೆ ಖರ್ಚು ಮಾಡಿಬಿಡೋಣ, ಅಲ್ಲೋಗೋಣ ಇಲ್ಲೋಗೋಣ ಅಂತ ಅನಿಸ್ತಾ ಇರುತ್ತೆ. ಇಫ್ ಯು ಆರ್ ದ್ಯಾಟ್ ಕೈಂಡ್ ಆಫ್ ಅ ಪರ್ಸನ್, ದೆನ್ ಯು ಶುಡ್ ಕನ್ಸಿಡರ್ ಡೂಯಿಂಗ್ FD. ಸೊ ಸೆಕೆಂಡ್ ಆಪ್ಷನ್ ಇಸ್ RD, ರೆಕರಿಂಗ್ ಡೆಪಾಸಿಟ್ ವಿಚ್ ಗೆಟ್ಸ್ ಡಿಡಕ್ಟೆಡ್ ಎವ್ರಿ ಮಂತ್. ಸೊ ನಾನು ಏನು ಮಾಡ್ತೀನಿ ಅಂದರೆ, ಲೈಕ್ ಜಾಸ್ತಿ ಅಮೌಂಟ್ ಇದೊಂದು RD, ಫಾರ್ ಎಕ್ಸಾಂಪಲ್ 5K ಆರ್ 10K ಒಂದು RD, ಥಿಂಕಿಂಗ್ ಲಾಂಗ್ ಟರ್ಮ್ ಆ್ಯಂಡ್ ನೆಕ್ಸ್ಟ್ ಏನಾದರೂ ಒಂದು ಗೋಲ್ ಇಟ್ಕೊಂಡು, ನೆಕ್ಸ್ಟ್ ನಾನೀಗ ತೊಗೊಬೇಕು, ಇದಕ್ಕೆ ಇಷ್ಟು ದುಡ್ಡು ಬೇಕಾಗುತ್ತೆ, ಅದಕ್ಕೆ ನಾನು ಈಗಲಿಂದಾನೇ ಎಷ್ಟು RD ಮಾಡಿದ್ರೆ ಆವಾಗ ಅಷ್ಟು ಸೇವ್ ಆಗುತ್ತೆ ಅಂತ ನಾನು ಏನಾದರೂ ಕ್ಯಾಲ್ಕುಲೇಟ್ ಮಾಡಿಕೊಂಡು ಅದನ್ನು ತೊಗೊಳ್ಳೋಣ. ಫಾರ್ ಎಕ್ಸಾಂಪಲ್ ಗೋಲ್ಡ್ ಏನಾದರೂ ತೊಗೊಳ್ಳೋಣ, ಅಥವಾ ನೆಕ್ಸ್ಟ್ ಬೇರೆ ಏನಾದರೂ ನಂಗೆ ಆಸೆ ಇರುತ್ತೆ ತೊಗೊಬೇಕಂತ. ಸೊ ಅದು ಟೋಟಲ್ ಅಮೌಂಟ್ ಒಟ್ಟಿಗೆ ಅಷ್ಟು ದುಡ್ಡು ಹೊಂದ್ಸೋಕ್ಕೆ ಕಷ್ಟ ಆಗುತ್ತೆ. ಸೊ ಅದನ್ನು ನಾನು ಇಷ್ಟು ತಿಂಗಳಲ್ಲಿ ನಾನು ತೊಗೊಬೇಕು, ಅದನ್ನು ಪ್ರತಿ ತಿಂಗಳಿಗೆ ಎಷ್ಟು ಅಮೌಂಟ್ ಬೀಳುತ್ತೆ ಅದನ್ನು RD ಮಾಡಿ ಡೈರೆಕ್ಟ್ ಡಿಡಕ್ಟ್ ಆಗಿ ಅದು ನೆಕ್ಸ್ಟ್ ನಾನು ಅವಾಗ ಟೋಟಲ್ ಅಮೌಂಟ್ ಆದಾಗ ಅದನ್ನು ನಾನು ತೊಗೋತೀನಿ. ಸೊ ನಾನು ಯೂಶಲಿ ಆ ಥರ ಮಾಡ್ತೀನಿ. ಅವಾಗ RD ಮಾಡಿಬಿಟ್ಬಿಟ್ರೆ ನಿಮ್ಗೆ ಆಟೋಮೆಟಿಕಲ್ಲಿ ನಿಮಗೆ ಗೊತ್ತಾಗ್ದಂಗೆ ಆಟೋ ಪೇ, ಇವಾಗೆಲ್ಲ ಆಟೋ ಪೇ ಆಪ್ಷನ್, ಲೈಕ್ ಆಟೋ ಡಿಡಕ್ಟ್ ಆಪ್ಷನ್. ಸೊ ಅದು ಆಟೋಮೆಟಿಕ್ ಡಿಡಕ್ಟ್ ಆಗುತ್ತೆ, ನನ್ನ ಅಕೌಂಟಲ್ಲಿ ಸೇವ್ ಆಗ್ತಿರುತ್ತೆ. ಆ್ಯಂಡ್ ಇನ್ನೊಂದು ಏನಂದರೆ, ನೀವು ಮೊಬೈಲಲ್ಲೇ ಎಲ್ಲ ಬ್ಯಾಂಕ್ದು ಆ್ಯಪ್ಸ್ ಯೂಸ್ ಮಾಡೋದ್ರಿಂದ ಇನ್ ಕೇಸ್ ಆಫ್ ಎನಿ ಎಮರ್ಜೆನ್ಸಿ ಯು ಕ್ಯಾನ್ ವಿತ್ಡ್ರಾ ವೆನ್ ಎವರ್ ಯು ವಾಂಟ್, ಜಸ್ಟ್ ಇನ್ ಫ್ರಾಕ್ಷನ್ ಆಫ್ ಸೆಕೆಂಡ್. ಸೊ ನಾನು ಆ ಧೈರ್ಯದ ಮೇಲೆ RD ಮಾಡಿ ಬಿಟ್ಬಿಡ್ತೀನಿ. ಆ್ಯಂಡ್ ಒನ್ ಮೋರ್, ಆ ಥರ ಜಾಸ್ತಿ ದುಡ್ಡು ಒಂದು ಮಾಡಿಬಿಟ್ಟಿರ್ತೀನಿ, ಇನ್ನೊಂದು 2K ಇಲ್ಲ 3K 1Kದು ಒಂದು RD ಮಾಡಿಬಿಡ್ತೀನಿ. ಯಾಕಂದರೆ ನಾನು ಅದು ಎತ್ಕೊಳ್ಳಲ್ಲ. ಸೊ 1K ನಿಮಗೆ ಹೆಂಗೆ ಕಟ್ಟಾಗುತ್ತೆ, ಸುಮ್ಮನೆ ಆಚೆ ಹೋಗಿ ಬಂದರೆ ನಿಮ್ಗೆ ಸುಮ್ಮನೆ 1K ಹೊಟ್ಟೋಗ್ಬಿಡುತ್ತೆ. ಸೊ ನಾನು 1K RD ಮಾಡಿಬಿಡ್ತೀನಿ, ನನಗೆ ಅದು ನೆನಪು ಇರಲ್ಲ, ಆಟೋ ಡಿಡಕ್ಟ್ ಆಗ್ತಾ ಹೋಗುತ್ತೆ. ಜಸ್ಟ್ ಫಾರ್ ಎಕ್ಸಾಂಪಲ್ 1 ಮಂತ್ 1 ಇಯರ್ ಆದಮೇಲೆ, 2 ಇಯರ್ಸ್ ಆದಮೇಲೆ, 3 ಇಯರ್ಸ್ ಆದಮೇಲೆ ಎಷ್ಟು ಅಮೌಂಟ್ ಆಗಿರುತ್ತೆ ಒಟ್ಟಿಗೆ. ಸೊ ಅಲ್ವಾ,
ಸೊ ನಾನು ಆ ಥರ ಪ್ರಿಫರ್ ಮಾಡ್ತೀನಿ. 1K ಒಂದು ಮಾಡಿಬಿಟ್ಬಿಡ್ತೀನಿ. ಸಡನ್ನಾಗಿ ಏನೋ ನಂಗೆ 10K ಯಾವುದಕ್ಕಾದ್ರೂ ಶಾರ್ಟೇಜ್ ಆಯಿತು, 5K ಶಾರ್ಟೇಜ್ ಆಯಿತು, ಆವಾಗ RD ಕ್ಲೋಸ್ ಮಾಡ್ತೀನಿ. ಆ ಥರ ಮಾಡ್ತೀನಿ. ಆ ಥರ ಎಮರ್ಜೆನ್ಸಿಗೋಸ್ಕರ ನಾನು ಕಮ್ಮಿದು RD ಮಾಡಿಬಿಟ್ಟಿರ್ತೀನಿ. ಸೊ ದಟ್ RD ಆಗ್ತಿರುತ್ತೆ. ನಂಗೆ ಏನಾದರೂ ಎಮರ್ಜೆನ್ಸಿ ಬಂದರೆ ಐ ಕ್ಯಾನ್ ವಿತ್ಡ್ರಾ ಅಟ್ ಎನಿ ಮೂಮೆಂಟ್. 1Kದು ಅಥವಾ 3Kದು 2Kದು ಆ ಥರ ಮಾಡ್ತೀನಿ. ಓಕೆ, ದಟ್ ಇಸ್ ಪಾರ್ಟ್ ಆಫ್ RD. ಸೊ ನೀವು ಆ ಥರ ಜಾಸ್ತಿ ಅಮೌಂಟ್ದೊಂದು RD, ಕಮ್ಮಿ ಅಮೌಂಟ್ದೊಂದು RD ಮಾಡಿ ಆಟೋ ಡಿಡಕ್ಟ್ ಆಗೋ ಥರ ಬಿಟ್ಬಿಡ್ಬೋದು. ನೀವು ನಿಮ್ಮ ಸೇವಿಂಗ್ಸ್ನ ಕಂಪ್ಲೀಟಾಗಿ RDನೇ ಮಾಡಿ ಅಥವಾ ಕಂಪ್ಲೀಟಾಗಿ FDನೇ ಮಾಡಿ ಅಂತ ಹೇಳ್ತಿಲ್ಲ, ಅದೇ ಹೇಳ್ತಿರೋದು. ಐ ವಿಲ್ ಸಿ ದ ಆಪ್ಷನ್ಸ್ ಇನ್ ದ ವಿಡಿಯೋ. ನೀವು ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಬೋದು. ನಾನು ಯೂಶಲಿ ಎಲ್ಲ ಆಪ್ಷನ್ಗೂ ಡಿವೈಡ್ ಮಾಡ್ತೀನಿ. ಐ ಡೋಂಟ್ ಪ್ರಿಫರ್ ಗೋಯಿಂಗ್ ಆನ್ ಅ ಸಿಂಗಲ್ ವೇ, ಲೈಕ್ ಎಲ್ಲದರಲ್ಲೂ ಇಷ್ಟು ಅಂತ ಹಾಕಿರ್ತೀನಿ. ಸೊ ದಟ್ ಈಸ್ ಹೌ ಐ ಫಾಲೋ. ಸೊ ಫಸ್ಟ್ FD, ಸೆಕೆಂಡ್ RD, ಥರ್ಡ್ ನಾನು ಆ್ಯಕ್ಚುಲಿ ನೋಟ್ ಮಾಡ್ಕೊಂಡಿದ್ದೀನಿ, ಮರ್ತೋಗ್ಬಿಡ್ತೀನಿ ಅಂತ. ಸೊ ಥರ್ಡ್ ಆಪ್ಷನ್ ಇಸ್ ಸ್ಟಾಕ್ಸ್. ನಾನು ಏನು ಮಾಡ್ತೀನಿ ಅಂದರೆ ಮಂತ್ಲಿ ಇಷ್ಟು ಮಾಡಲೇಬೇಕು ಅಂತ ನನ್ನ ತಲೆಯಲ್ಲಿರಲ್ಲ. ಸೊ ಎಲ್ಲ ಎಕ್ಸ್ಪೆನ್ಸಸ್ ಲೈಕ್ EMIs ಅಥವಾ ಯಾವುದಾದ್ರೂ ಎಕ್ಸ್ಪೆನ್ಸಸ್ ಎಲ್ಲ ಕಟ್ಟಾದ್ಮೇಲೆ, ಎಲ್ಲ RDಸು ಕಟ್ಟಾದ್ಮೇಲೆ, ಎಲ್ಲ ನಂದು ಮಂತ್ಲಿ ಏನೇನು ಎವ್ರಿ ಮಂತ್ ಡಿಡಕ್ಟ್ ಆಗಬೇಕಾಗಿರುತ್ತೆ ಅದೆಲ್ಲ ಡಿಡಕ್ಟ್ ಆದಮೇಲೆ ನನ್ನ ಅಕೌಂಟಲ್ಲಿ ಎಷ್ಟು ದುಡ್ಡಿದೆ ಇನ್ನು ಅಂತ ನೋಡ್ತೀನಿ. ಅದರಲ್ಲಿ ನನಗಿನ್ನ ಎಂಟೈರ್ ಮಂತ್ ಸರ್ವೈವ್ ಆಗೋಕ್ಕೆ ಎಷ್ಟು ಅಮೌಂಟ್ ಬೇಕು ಅಂತ ನಾನು ನೋಡ್ತೀನಿ. ಸೊ ಅಷ್ಟು ಅಮೌಂಟ್ ಸರ್ವೈವ್ ಆಗೋಕ್ಕೆ ಎಷ್ಟು ಅಮೌಂಟ್ ಬೇಕೋ ಅಷ್ಟು ಅಮೌಂಟ್ ಬಿಟ್ಟು ಇನ್ನು ಮಿಕ್ಕಿದ್ದು ಏನಿರುತ್ತೆ ನಾನು ಅದನ್ನು ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡ್ತೀನಿ. ಸೊ ಇದೇ ಸ್ಟಾಕ್ ಅದೇ ಸ್ಟಾಕ್ ಅಥವಾ ನನಗೆ ಅನಾಲಿಸಿಸ್ ಎಲ್ಲ ಮಾಡಿ ಬೆಸ್ಟ್ ಸ್ಟಾಕ್ ಪಿಕ್ ಮಾಡೋದು ಅದೆಲ್ಲ ನಂಗೆ ಗೊತ್ತಿಲ್ಲ. ನನ್ನ ಹತ್ರ ಎಷ್ಟು ಅಮೌಂಟ್ ಇರುತ್ತೆ ಅದ್ರಲ್ಲಿ ಮ್ಯಾಕ್ಸಿಮಮ್ ಎಷ್ಟು ಸ್ಟಾಕ್ಸ್ ತೊಗೊಬೋದು, ಅದ್ರಲ್ಲಿ ನಂಗೆ ಕಮ್ಮಿಗೆ ಯಾವ ಸ್ಟಾಕ್ ಸಿಗುತ್ತೆ ಅದನ್ನು ನೋಡಿ ನಾನು ಆವಾಗ ಲಮ್ಸಮ್ ಅಮೌಂಟ್, ಈಗ ನಾನು ಫಾರ್ ಎಕ್ಸಾಂಪಲ್ 10K ಎಕ್ಸ್ಟ್ರಾ ಇದೆ, ಸೊ ಅಕೌಂಟಲ್ಲಿದ್ದರೆ ನಾನು ಏನು ಮಾಡ್ತೀನಿ, ಇನ್ನೂ 10K ಎಕ್ಸ್ಟ್ರಾ ಇದೆಯಲ್ಲ ಈ ತಿಂಗಳು ಅಂದ್ಬಿಟ್ಟು ಅದು ಇದು ಏನಾದರೂ ಆರ್ಡರ್ ಮಾಡಿಬಿಡ್ತೀನಿ. ಸೊ ಹಂಗಾಗಿ ಏನು ಮಾಡ್ತೀನಿ, ನಾನು ಎಲ್ಲ ಡಿಡಕ್ಟ್ ಆಗೋದೆಲ್ಲ ಆಗಿದ ತಕ್ಷಣ ನಾನು ಸ್ವಲ್ಪ ನನ್ನ ಖರ್ಚಿಗೆ ತಿಂಗಳಿಗೆ ಅಂತ ಇಟ್ಕೊಂಡು ಇನ್ನು ಮಿಕ್ಕಿದ್ದನ್ನ ನನಗೆ ಯಾವ ಸ್ಟಾಕ್ ಇಷ್ಟನೋ ಆ ಸ್ಟಾಕ್ ತೊಗೊಂಡ್ಬಿಡ್ತೀನಿ. ಜಸ್ಟ್ I don't prefer going through videos ಅದೆಲ್ಲ. I'll just Google which is on top ಆ ಥರ, ಅಥವಾ ನನ್ನ ಅಮೌಂಟಿಗೆ ಯಾವ್ದು ಸೂಟ್ ಆಗುತ್ತೆ ಆ್ಯಂಡ್ ನಂಗೆ ಅದು ಪ್ರಾಫಿಟ್ ಕೊಡುತ್ತಾ ಅದು ಇದು ಅನಾಲಿಸಿಸಲ್ಲಿ ನಾನು ಅಷ್ಟು ಗುಡ್ ಇಲ್ಲ. ಸೊ ಐ ಥಿಂಕ್ ದಟ್ ವಿಲ್ ಗಿವ್ ಮಿ ಪ್ರಾಫಿಟ್ ಆ್ಯಂಡ್ ಐಲ್ ಜಸ್ಟ್ ಗೋ ಫಾರ್ ಇಟ್. ಸೊ ಇಲ್ಲಿವರೆಗೂ ಎಲ್ಲ ಪ್ರಾಫಿಟ್ಟೇ ಕೊಡ್ತಿದೆ, ದಟ್ ಈಸ್ ಟಚ್ ವುಡ್. ಆ್ಯಂಡ್ ಆ ಥರ ಮಾಡ್ತೀನಿ ನಾನು. ಸೊ ಎಕ್ಸ್ಟ್ರಾ ಅಮೌಂಟ್ ಇದ್ದರೆ ಯೂಶಲಿ ನನ್ನ ಈಗಿನ ಜನ್ರೇಷನ್ ಅವ್ರು ಎಲ್ಲ ಖರ್ಚು ಮಾಡಿದೆ. ಸೊ ನಾನು ಆ ಥರ ಅಲ್ಲಿ ಹಾಕಿಬಿಟ್ಬಿಡ್ತೀನಿ. ನಂಗೆ ಏನಂದರೆ ಅಲ್ಲೆಲ್ಲ ಹಾಕಿಬಿಟ್ರೆ ಇವಾಗ ನನ್ನ ಹತ್ರ ದುಡ್ಡಿಲ್ಲ ಅಕೌಂಟಲ್ಲಿಲ್ಲ, ಸೊ ನಾನು ಖರ್ಚು ಮಾಡಬಾರ್ದು ಅನ್ನೋ ಥರ ಸ್ವಲ್ಪ ನನ್ನ ಖರ್ಚನ್ನ ಕಮ್ಮಿ ಮಾಡ್ಕೊತೀನಿ. ಹಾಗಾಗಿ ನಾನು ಈ ಮೆಥಡ್ನ ಫಾಲೋ ಮಾಡ್ತೀನಿ. ಥರ್ಡ್ ಇಸ್ ಸ್ಟಾಕ್ಸ್ ಆ್ಯಂಡ್ ಫೋರ್ತ್ ಇಸ್ ಮ್ಯೂಚುವಲ್ ಫಂಡ್ಸ್, SIPs. ಸೊ ಇವಾಗಂತೂ ನೀವು ಯಾರನ್ನ ಹೇಳಿದ್ರು SIP. ಓಕೆ, ಇಟ್ ಇಸ್ ಮೋಸ್ಟ್ ಟ್ರೆಂಡಿಂಗ್ ಆ್ಯಂಡ್ ಐ ಆಲ್ಸೋ ಡೂ. ಆ್ಯಂಡ್ ಅಗೇನ್ ನಾನು ಸ್ಟಾಕ್ಸಲ್ಲಿ ಮೆನ್ಷನ್ ಮಾಡಿರೋ ಥರ ನಾನು SIP ರಿಟರ್ನ್ ಕೊಡುತ್ತೆ ಅದೇನು ನೋಡೋಲ್ಲ. ನಾನು ಆ್ಯಕ್ಚುಲಿ SIP ಮಾಡಿರೋದು ಫೋನ್ಪೇ ಅಲ್ಲಿ. ಐ ಜಸ್ಟ್ ಗೋ ಥ್ರೂ ದೋಸ್ ಮ್ಯೂಚುವಲ್ ಫಂಡ್ಸ್ ಅಂತ ಒಂದು ಸೆಕ್ಷನ್ ಇದೆ ಫೋನ್ಪೇ ಒಳಗೆ. ಅದ್ರ ಒಳಗೆ ಹೋದರೆ ನೀವು ಅಲ್ಲಿ ನೀವು ಯಾವ್ಯಾವ SIPನ ಸೆಲೆಕ್ಟ್ ಮಾಡ್ಬೋದು ಅಂತ ನಿಮ್ಗೆ ಆಪ್ಷನ್ಸ್ ಇರುತ್ತೆ. ನಾನು ಜಾಸ್ತಿ ರಿಟರ್ನ್ಸ್ ಲಾಸ್ಟ್ 5 ಇಯರ್ಸಲ್ಲಿ ಯಾವ್ದು ಎಷ್ಟೆಷ್ಟು ರಿಟರ್ನ್ಸ್ ಕೊಟ್ಟಿದೆ ಅಂತ ಒಂದು ಆವ್ರೇಜ್ ವ್ಯಾಲ್ಯೂ ಕೊಟ್ಟಿರ್ತಾರೆ. ಸೊ ಅದರಲ್ಲಿ ನಾನು ಜಾಸ್ತಿ ರಿಟರ್ನ್ ಯಾವ್ದು ಕೊಟ್ಟಿದೆ ಐ ಗೋ ಫಾರ್ ಇಟ್ ಬ್ಲೈಂಡ್ಲಿ, ಟು ಬಿ ಹಾನೆಸ್ಟ್. ನನಗೆ ಯಾವ್ದು ಚೆನ್ನಾಗಿ ಅನಿಸುತ್ತೆ, ಯಾವ್ದು ನಂಗೆ ಫ್ಯಾಮಿಲಿಯರ್ ಇದೆ, ಐ ಜಸ್ಟ್ ಗೋ ಫಾರ್ ಇಟ್. ಸೊ ಅದರಲ್ಲೂ ನಾನು RD ಅಲ್ಲಿ ಮೆನ್ಷನ್ ಮಾಡಿದಾಗ 1,001 2,001 ಆ ಥರ ಮಾಡ್ತೀನಿ. ನಾನು ಟೋಟಲಾಗಿ ಎಲ್ಲ ದುಡ್ಡು ತೊಗೊಂಡು ಒಂದ್ರ ಮೇಲೆ ಹಾಕಲ್ಲ, ಬಿಕಾಸ್ ಯು ಡೋಂಟ್ ನೋ ವಿಚ್ ವಿಲ್ ಬೂಮ್ ಆ್ಯಂಡ್ ವಿಚ್ ವಿಲ್ ಗೋ ಡೌನ್. ಸೊ ನಾನು ಆ ರಿಸ್ಕ್ ತೊಗೊಳ್ಳಲ್ಲ, ಬಿಕಾಸ್ ಮ್ಯೂಚುವಲ್ ಫಂಡ್ ಇಟ್ ಸೆಲ್ಫ್ ಇಸ್ ಅ ರಿಸ್ಕ್, ಸ್ಟಾಕ್ ಇಟ್ ಸೆಲ್ಫ್ ಇಸ್ ಅ ರಿಸ್ಕ್. ಯು ಕಾನ್ ಸೇ ವೆನ್ ದ ಕಂಪ್ನಿ ವಿಲ್ ಗೋ ಟು ಹೈಪ್ ಆರ್ ವೆನ್ ಇಟ್ ವಿಲ್ ಗೋ ಡೌನ್. ಸೊ ನಾನು SIP ಏನು ಮಾಡ್ತೀನಿ ಅಂದರೆ 1,001 ಮಾಡಿಬಿಟ್ಬಿಡ್ತೀನಿ, 2,001 ಮಾಡಿಬಿಟ್ಬಿಡ್ತೀನಿ, 3,001 ಮಾಡಿಬಿಟ್ಬಿಡ್ತೀನಿ. ಸೊ ಆ ಥರ ನಾನು ಐ ಡಿವೈಡ್ ಮೈ ಮನಿ. ಸೊ ಒಂದರ ಮೇಲೆ ನಾನು ಡಿಪೆಂಡ್ ಆಗಲ್ಲ. ಈಗ ಒಂದು ನನಗೆ ಲಾಸ್ ಆಗ್ತಿದೆ ಅಂದರೂ ಇನ್ನೊಂದು ನಂಗೆ ಪ್ರಾಫಿಟ್ ಕೊಡ್ತಾ ಇರುತ್ತೆ. ಸೊ ಆ ಲಾಸ್ ನನಗೆ ಅಫೆಕ್ಟ್ ಆಗಲ್ಲ, ಬಿಕಾಸ್ ಐ ಬಿ ಗೆಟಿಂಗ್ ಮೋರ್ ಪ್ರಾಫಿಟ್ ಇನ್ ದ ಅದರ್ ಒನ್. So that's how I decide and that's how I put my money. So I'll just divide it to different SIPs and I'll put SIP. ಸೊ ನೀವು ರಿಟರ್ನ್ಸ್ ನೋಡಿದ್ರೆ ಲೈಕ್ ನೆಕ್ಸ್ಟ್ 5 years SIP ವೆನ್ ಯು ಹ್ಯಾವ್ ಟು ಗೋ, ಲೈಕ್ ನೀನು ಆ ದುಡ್ಡು ವಾಪಸ್ ತೊಗೊಳ್ಳಲ್ಲ, ಆ ದುಡ್ಡು ನನಗೆ ಈಗ ಸದ್ಯಕ್ಕೆ ಅರ್ಜೆಂಟಾಗಿ ಬೇಕಾಗಿಲ್ಲ, ಅದಿಲ್ಲ ಅಂದರೂ ನಡೆಯುತ್ತೆ ಅನ್ನೋ ಥರ. ಯಾಕಂದರೆ SIP ಅಥವಾ ಸ್ಟಾಕ್ಸಲ್ಲಿ ಪೇಷನ್ಸ್ ತುಂಬ ಮುಖ್ಯ. ನೀವು ಇವತ್ತು ಹಾಕ್ಬಿಟ್ಟು ನಾಳೆ ನಂಗೆ ಪ್ರಾಫಿಟ್ ಬೇಕು, ನೋ. ಇವತ್ತು ಹಾಕ್ಬಿಟ್ಟು ನಂಗೆ ನಾಳೆ ಏನ್ಕೋಬೇಕು ಎತ್ಕೊಂಡ್ಬಿಡ್ತೀನಿ, ನೋ. ಸೊ ನೀವು ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡಿದ್ರೆ, SIP ಮಾಡಿದ್ರೆ, ಇಟ್ ಇಸ್ ಲಿಟ್ರಲಿ ಲೈಕ್ ಯು ಫರ್ಗೆಟಿಂಗ್ ದ್ಯಾಟ್ ಯು ಹ್ಯಾವ್ ದಟ್ ಮನಿ. ಅದರಲ್ಲೂ ಎನಿ ಟೈಮ್ ವಿತ್ಡ್ರಾ ಮಾಡ್ಕೊಬೋದು, ಬಟ್ ನೀವು ಇನ್ವೆಸ್ಟ್ ಮಾಡಿ ಅದನ್ನು ತಕ್ಷಣ ಎತ್ಕೊಂಡ್ಬಿಟ್ರೆ ಇಟ್ಸ್ ಆಫ್ ನೋ ಯೂಸ್. ಯು ಶುಡ್ ಗೆಟ್ ಪ್ರಾಫಿಟ್ ಅಲ್ವಾ.
ಸೊ ಅದಕ್ಕೆ ನಾನು ಹೇಳೋದು, ಈ ಆರ್ ಡಿ ಅದನ್ನ ಜಸ್ಟ್ ಏನಾದರೂ ಎಮರ್ಜೆನ್ಸಿಗೆ ಬೇಕಂದ್ರೆ ಅವಾಗ ನೀವು ಎತ್ಕೊಳ್ಳೋದು ಆಪ್ಷನ್ಗಾಗಿ ಆರ್ ಡಿ ಮಾಡಿರಿ. ಲಾಂಗ್ ಟರ್ಮ್ ಫ್ಯೂಚರಲ್ಲಿ ನಿಮಗೆ ಸೇವ್ ಮಾಡೋಕ್ಕೆ, ಫ್ಯೂಚರಲ್ಲಿ ನಿಮಗೆ ಹೆಲ್ಪ್ ಮಾಡೋಕ್ಕೆ, ಅಥವಾ ಯಾವುದೋ ಒಂದು ಸೈಟ್ ತೊಗೊಬೇಕು, ಇನ್ನು 5 years ಆದಮೇಲೆ ಒಂದು ಸೈಟ್ ತೊಗೊಳ್ಳೋಣ, 5 years ಆದಮೇಲೆ ಒಂದು ಮನೆ ಕಟ್ಸೋಣ. ಸೊ ಅವಾಗ ನಿಮಗೆ ಜಾಸ್ತಿ ಪ್ರಾಫಿಟ್ ಬೇಕಾಗುತ್ತೆ. ಅದಕ್ಕೆ ನೀವು ಈಗಲಿಂದನೇ ಯಾರಾದರೂ ಆಗಲಿ ಫಾರ್ ದೊಡ್ಡ ಅಮೌಂಟ್ ಗೋಲ್ ಇದ್ದರೆ ನೀವು ಈಗಲಿಂದನೇ ಸೇವ್ ಮಾಡಬೇಕಾಗುತ್ತೆ. ಅಟ್ ದಟ್ ಟೈಮ್ ಗೋ ಫಾರ್ SIP. ಓಕೆ, ಸೊ ನೀವು ಈಗಲಿಂದಾನೇ, ಯಾಕಂದರೆ SIP ಅಲ್ಲೆಲ್ಲ ರಿಟರ್ನ್ಸ್ ಪ್ರಕಾರ 1 to double ಸಿಗುತ್ತೆ ನಿಮಗೆ 5 years ಆದಮೇಲೆ. ಫಾರ್ ಎಕ್ಸಾಂಪಲ್, ಇಫ್ ಯುವರ್ ಅಮೌಂಟ್ ಸಮ್ ಅಪ್ ಟು ಅರೌಂಡ್ 2 lakhs or 3 lakhs ಫಾರ್ SIP that you have did for 5 years, after 5 years it will get 1 to double, you will get 6 lakhs. ಸೊ ಆ ಥರ ಪ್ಲ್ಯಾನ್ ಮಾಡಿ ಇಟ್ಕೊಂಡು ಒಂದು ದೊಡ್ಡ ಗೋಲ್ ಅಥವಾ ದೊಡ್ಡ ಅಮೌಂಟ್ ನೀವು ಸೇವ್ ಮಾಡಬೇಕಂದ್ರೆ ಅಟ್ ದಟ್ ಟೈಮ್ ಯು ಶುಡ್ ಡೂ SIP. ಡಿಪೆಂಡಿಂಗ್ ಆನ್ ನಿಮ್ಗೆ ಎಷ್ಟು ಅಮೌಂಟ್ ಬೇಕು ಅದ್ರ ಮೇಲೆ ನೀವು SIP ಈಗಲಿಂದಾನೇ ಎಷ್ಟು ಅಮೌಂಟ್ನ ಸೇವ್ ಮಾಡ್ತೀರಾ ಅದನ್ನು ನೀವು ಡಿಸೈಡ್ ಮಾಡಿಕೊಂಡು SIP ಓಪನ್ ಮಾಡಿದ್ರೆ ಯುಲ್ ಗೆಟ್, ನೀವು ಒಂದು 5 ವರ್ಷ ತಾಳ್ಮೆಯಿಂದ ಅದು ನಂದಲ್ಲ ಅಂತ ಕಾಯಿದ್ರೆ ಯುಲ್ ಗೆಟ್ 1 to double ರಿಟರ್ನ್ಸ್. ಸೊ ಆ ಒಟ್ಟಿಗೆ ಅಷ್ಟು ದುಡ್ಡು ಬಂದಾಗ ಯು ಕ್ಯಾನ್ ಡೂ ವಾಟ್ ಎವರ್ ಡ್ರೀಮ್ ಯು ಹ್ಯಾವ್. ಸೊ ಅದೊಂದು ನಾನು SIPನೂ ಮಾಡಿದ್ದೀನಿ. ಸೊ ಐ ಜಸ್ಟ್ ಇಟ್ ಇಸ್ ಆ್ಯಸ್ ಯೂಶುವಲ್ ಆಟೋ ಡಿಡಕ್ಟ್ ಆಗುತ್ತೆ ಆ್ಯಂಡ್ ಐ ಜಸ್ಟ್ ಫರ್ಗೆಟ್ ಇಟ್. ಏನೇ ಎಮರ್ಜೆನ್ಸಿ ಬಂದರೂ ಐ ಟ್ರೈ ಟು ಸಾಲ್ವ್ ವಿತೌಟ್ ಟಚಿಂಗ್ SIP. ಸೊ ಇವತ್ತು ಹಾಕ್ಬಿಟ್ಟು ಈ ತಿಂಗಳು ತೊಗೊಂಡ್ಬಿಟ್ಟು ಇಲ್ಲ ನಾನು ನೆಕ್ಸ್ಟ್ ತಿಂಗಳು ಕಟ್ತೀನಿ, ಈ ತಿಂಗಳು ಬೇಡ, ನಾನು ಅದೆಲ್ಲ ಮಾಡಲ್ಲ. ಸೊ ಏನೇ ಎಮರ್ಜೆನ್ಸಿ ಬಂದರೂ ನಾನು ಯಾವ್ದಾದ್ರು ಈಸ್ಕೊತೀನಿ ಅಥವಾ ನಮ್ಮಮ್ಮನ ಗಂಡ ಹತ್ರ ಈಸ್ಕೊತೀನಿ. ಐ ಟ್ರೈ ಟು ರಿಟರ್ನ್ ಇಟ್ ಇನ್ ದ ನೆಕ್ಸ್ಟ್ ಮಂತ್ ಅನ್ಲೆಸ್ ಅಂಟಿಲ್ ನಾನು SIP ಟಚ್ ಮಾಡಬಾರ್ದು ಅನ್ನೋದು ನನ್ನ ತಲೆಯಲ್ಲಿ ತುಂಬ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ನಾನು RDಗಳು ಬಿಟ್ಕೊಂಡಿರ್ತೀನಿ. ನನಗೆ ಏನಾದರೂ ಎಮರ್ಜೆನ್ಸಿ ಬಂದರೆ RD ಕ್ಲೋಸ್ ಮಾಡಿ ಅದರ ಅಮೌಂಟ್ ತೊಗೋತೀನಿ. ಯಾಕಂದರೆ RDಯಲ್ಲಿ ರಿಟರ್ನ್ಸ್ ಕಮ್ಮಿ ಇರುತ್ತೆ. ಸೊ ಐ ನೆವರ್ ಟಚ್ ಸ್ಟಾಕ್ಸ್, ಲೈಕ್ ಅಮೌಂಟ್ ದಟ್ ಐ ಹ್ಯಾವ್ ಇನ್ವೆಸ್ಟೆಡ್ ಇನ್ ಸ್ಟಾಕ್ಸ್, ನೈದರ್ ಇನ್ SIPs. ನಾನು ಟಚ್ ಮಾಡಲ್ಲ. ವಿತೌಟ್ ಟಚಿಂಗ್ ದಟ್ಟೆ ಏನು ನನಗೆ ಬೇಕು ಅದನ್ನು ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ಸೊ ಯು ಕ್ಯಾನ್ ಗೋ ಫಾರ್ FD, RD, ಯು ಕ್ಯಾನ್ ಇನ್ವೆಸ್ಟ್ ಇನ್ ಸ್ಟಾಕ್ಸ್, ಯು ಕ್ಯಾನ್ ಡೂ SIPs. ಓಕೆ, ಆ್ಯಂಡ್ ನೆಕ್ಸ್ಟ್ ಇಸ್ ಗೋಲ್ಡ್. ಯಾರಿಗೆ ಗೋಲ್ಡ್ ಇಷ್ಟ ಇಲ್ಲ, ಬಟ್ ಈಗಿರೋ ರೇಟಲ್ಲಿ ಯಾರು ಗೋಲ್ಡ್ಗೆ ಹೋಗಲ್ಲ. ಸೊ ನಂಗೆ ಜಾಸ್ತಿ ಆಗುತ್ತಾ ಕಮ್ಮಿ ಆಗುತ್ತಾ ಐಡಿಯಾ ಇಲ್ಲ. ಬಟ್ ರೀಸೆಂಟಾಗಿ ನಾನು ಏನು ಮಾಡ್ತೀನಿ ಅಂದರೆ, ಐ ಲೈಕ್ ಗೋಲ್ಡ್. ನಂಗೆ ಮೋರ್ ದ್ಯಾನ್ ಆಫ್ ಎನ್ ಇನ್ವೆಸ್ಟ್ಮೆಂಟ್, ಐ ಎಂಜಾಯ್ ವೇರಿಂಗ್ ಇಟ್. ಬಟ್ ಇಟ್ ಈಸ್ ಆಲ್ಸೋ ಅನ್ ಇನ್ವೆಸ್ಟ್ಮೆಂಟ್ ಆಪ್ಷನ್ ವಿಚ್ ನೋ ಒನ್ ಕ್ಯಾನ್ ಇಗ್ನೋರ್ ಆರ್ ಬಟ್ ಅನ್ನೋಯಿಂಗ್ಲಿ ನಾವು ಅದು ಇನ್ವೆಸ್ಟ್ಮೆಂಟ್ ಮಾಡ್ತಿರ್ತೀವಿ ಮನೇಲಿ. ಈಗ ಆ ಕಾಲದಿಂದನೂ ಬಂದಿರೋ ಇನ್ವೆಸ್ಟ್ಮೆಂಟ್ ಅಂದ್ರೇ ಗೋಲ್ಡ್. ಸೊ ಈಗ ಡಿಜಿಟಲ್ ಗೋಲ್ಡ್ ಕೂಡ ಬಂದಿದೆ, ಫಿಸಿಕಲ್ ಗೋಲ್ಡ್ ಕೂಡ ಬಂದಿದೆ. ಫಿಸಿಕಲ್ ಗೋಲ್ಡ್ ತೊಗೊಂಡ್ರೆ ನೀವೆಲ್ಲಾದರೂ ಕಳ್ದಾಕ್ಬಿಡ್ತೀನಿ ಅಥವಾ ಮೇಕಿಂಗ್ ಚಾರ್ಜಸ್ ಅದೆಲ್ಲ ನಿಮಗೆ ಡಿಡಕ್ಟ್ ಆಗುತ್ತೆ. ಬಟ್ ಸ್ಟಿಲ್ ಯು ಕ್ಯಾನ್ ಎಂಜಾಯ್ ವೇರಿಂಗ್ ಇಟ್. ನಾನು ಡಿಜಿಟಲ್ ಗೋಲ್ಡ್ಗೆ ಹೋಗ್ತೀನಿ ಅಂತ ಹೇಳಲ್ಲ, ನಂಗೆ ಫಿಸಿಕಲ್ ಗೋಲ್ಡ್ ಕೂಡ ತುಂಬ ಇಷ್ಟ. ಐ ಇಗ್ನೋರ್ ದಟ್ ಮೇಕಿಂಗ್ ಚಾರ್ಜ್ ಥಿಂಗ್ ಆ್ಯಂಡ್ ಆಲ್. ಸೊ ನಾನು ಆದಷ್ಟು ಈಗ ಚಿಕ್ಕ ಚಿಕ್ಕ ಓಲೆಗಳು ಅಥವಾ ರಿಂಗ್ಸ್ ಅಥವಾ ಈಗ ಒಟ್ಟಿಗೆ ಒಂದು ಅಮೌಂಟ್ ಇತ್ತು ಅದರಲ್ಲಿ ಏನಾದರೂ ಚಿಕ್ಕದು ಬರುತ್ತೆ ಅಂದರೆ ಐ ಗೋ ಆ್ಯಂಡ್ ಬೈ ಇಟ್. ಸೊ ದಟ್ ಈಸ್ ಆಲ್ಸೋ ಅನ್ ಇನ್ವೆಸ್ಟ್ಮೆಂಟ್. ಲೈಕ್ ಅಕೌಂಟಲ್ಲಿ ಇದ್ದರೆ ಇಟ್ ವಿಲ್ ಗೋ, ಅಥವಾ ನೀವು FD RD ಮಾಡಿದ್ರೆ ಇಟ್ ವೋಂಟ್ ಗಿವ್ ದ್ಯಾಟ್ ಮಚ್ ರಿಟರ್ನ್. ಆ್ಯಂಡ್ SIP ಮ್ಯೂಚುವಲ್ ಫಂಡಿಗೆ ಹೋದರೆ ನಿಮ್ಗೆ ಹೆಂಗೆ ಬೇಕೋ ಅವಾಗ ರಿಟರ್ನ್ ತೊಗೊಳಕ್ಕಾಗಲ್ಲ. ಬಿಕಾಸ್ ಆ್ಯಂಡ್ ನಿಮಗೆ ಗ್ಯಾರಂಟಿನೂ ಇರಲ್ಲ ನೀವು ಇನ್ವೆಸ್ಟ್ ಮಾಡಿದ್ಮೇಲೆ ಅದು ನಿಮಗೆ ಪ್ರಾಫಿಟೇ ಕೊಡುತ್ತೆ ಅಂತ. ಸೊ ಅಟ್ ದಟ್ ಟೈಮ್ ಇದರಲ್ಲಿ ಆಲೇ ಇನ್ವೆಸ್ಟ್ ಮಾಡಿದ್ದೀನಿ ಅಂತ ಅಂದಾಗ ಇಫ್ ಐ ಸೇವ್ ಸಮ್ ಮೋರ್ ಅಮೌಂಟ್ ಐ ವಿಲ್ ಬೈ ಗೋಲ್ಡ್. ಯಾಕಂದರೆ ನನಗೆ ಗೋಲ್ಡ್ ಅಂದರೆ ಇಷ್ಟ ಬಂದು. ಇನ್ನೊಂದು ಇಟ್ಸ್ ಆಲ್ಸೋ ಆನ್ ಗುಡ್ ಇನ್ವೆಸ್ಟ್ಮೆಂಟ್. ಯಾಕಂದರೆ ಗೋಲ್ಡ್ ರೇಟ್ ಇದುವರೆಗೂ ಜಾಸ್ತಿ ಆಗಿರೋದೇ ನೋಡಿದ್ದೇವೆ ಹೊರತು ಕಮ್ಮಿ ಆಗಿರೋದು ಯಾವತ್ತೂ ನೋಡಿಲ್ಲ. ಕಮ್ಮಿ ಆದರೆ 10 ರೂಪಾಯಿ ಕಮ್ಮಿ ಆಗುತ್ತೆ, ಜಾಸ್ತಿ ಆದರೆ 100 ರೂಪಾಯಿ ಜಾಸ್ತಿ ಆಗುತ್ತೆ. ಸೊ ಅಗೇನ್ ಇಟ್ಸ್ ಅ ಪ್ರಾಫಿಟ್. ಸೊ 1 ಗ್ರಾಮ್ 2 ಗ್ರಾಮ್ ರಿಂಗ್ಸ್ ಆಗಲಿ, 1 ಗ್ರಾಮ್ 2 ಗ್ರಾಮ್ ಇಯರಿಂಗ್ಸ್ ಆಗಲಿ, ಸೊ ಆ ಥರ ನನಗೆ ಅಮೌಂಟ್ ಇದೆ ಅಂದಾಗ ಐ ಜಸ್ಟ್ ಗೋ ಆ್ಯಂಡ್ ಬೈ ಗೋಲ್ಡ್. ದಟ್ ಈಸ್ ಆಲ್ಸೋ ಅನ್ ಇನ್ವೆಸ್ಟ್ಮೆಂಟ್. ಆ್ಯಂಡ್ ನೆಕ್ಸ್ಟ್ ಇನ್ವೆಸ್ಟ್ಮೆಂಟ್ ಬಂದು ಇನ್ಶೂರೆನ್ಸ್. ನಾಟ್ ಲೈಕ್ ಇಟ್ ವಿಲ್ ಗಿವ್ ಯು ಅ ಗುಡ್ ರಿಟರ್ನ್, ಬಟ್ ಇಟ್ಸ್ ಫಾರ್ ಯುವರ್ ಫ್ಯಾಮಿಲಿ ಸೇಫ್ಟಿ, ಇಟ್ಸ್ ಫಾರ್ ಯುವರ್ ಪಾರ್ಟ್ನರ್ ಸೇಫ್ಟಿ. ಸೊ ಅದಕ್ಕೋಸ್ಕರ ಒಂದು ಇನ್ಶೂರೆನ್ಸ್ ನೀವು ಮಾಡಿಸೋದು ತುಂಬ ಒಳ್ಳೆಯದು. ಆ್ಯಂಡ್ ಅದೊಂದು ನಿಮಗೆ ಧೈರ್ಯ ಕೂಡ. ಲೈಕ್ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ನನಗೇನಾದರೂ ಆದರೆ ಮೈ ಫ್ಯಾಮಿಲಿ ವಿಲ್ ಬಿ ರೆಸ್ಟ್ ಅಶ್ಯೂರ್ಡ್ ಫಾರ್ ಸಮ್ ಟೈಮ್, ಫಾರ್ ದ ಇನಿಷಿಯಲ್ ಡೇಸ್. ನನ್ನ ಫ್ಯಾಮಿಲಿಗೆ ಏನೋ ಒಂದು ಸಪೋರ್ಟ್ ಇದೆ ಅನ್ನೋ ಕಾರಣಕ್ಕೋಸ್ಕರ ನೀವು ಬೇರೆದು ಏನೇ ಮಾಡಿರ್ಬೋದು, ಅದು ಹೆಲ್ಪ್ ಆಗುತ್ತೆ, ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಫಾರ್ ಸೇಫರ್ ಸೈಡ್, ಕನ್ಸಿಡರಿಂಗ್ ಇಟ್ ಫಾರ್ ದ ಲೆಸ್ ಅಮೌಂಟ್, ಸೊ ಯು ಕ್ಯಾನ್ ಗೋ, ಯು ಹ್ಯಾವ್ ಟು ಹ್ಯಾವ್ ಒನ್ ಇನ್ಶೂರೆನ್ಸ್ ಆಲ್ಸೋ ಇಸ್ ವಾಟ್ ಐ ಥಿಂಕ್. ನಾನು ಇನ್ಶೂರೆನ್ಸ್ ಮಾಡಿದ್ದೀನಿ. ಸೊ ಆ ಪ್ರೀಮಿಯಮ್ ಬಂದು 123K ಕಟ್ಟಾಗುತ್ತೆ ಪರ್ ಇಯರ್ ಇಟ್ ಇಸ್ 23K. ಆ್ಯಂಡ್ ಇವಾಗ ಇನ್ಶೂರೆನ್ಸಲ್ಲೂ ತುಂಬ ಬೇರೆ ಬೇರೆ ಸ್ಕೀಮ್ಸ್ ಎಲ್ಲ ಬಂದಿದೆ. ಲೈಕ್ ಎವ್ರಿ ಮಂತ್, ಲೈಕ್ ಫಾರ್ 16 years or 17 years, ಇಫ್ ಯು ಪೇ 5,000 ಎವ್ರಿ ಮಂತ್, ಅದಾದಮೇಲೆ ನೀವು ಬದುಕಿರೋವರೆಗೂ ನಿಮಗೆ ಮಂತ್ಲಿ ಅವ್ರು
ಪೇ ಮಾಡ್ತಾರೆ. ಆ ಥರ ಏನೇನೋ ಸ್ಕೀಮ್ಸ್ ಬಂದಿದೆ. ಲೈಕ್ ಪೆನ್ಷನ್ ನಿಮ್ಗೆ ಅವಾಗ 5,500 ಅವ್ರು ಕೊಡ್ತಾರೆ. ನೀವು 15 ಇಯರ್ಸ್ 16 ಇಯರ್ಸ್ 5,000 ಈಗ ಕಟ್ಕೊಂಡು ಹೋದ್ರೆ ಆ ಥರ ಎಷ್ಟೊಂದು ಸ್ಕೀಮ್ಸ್ ಬಂದಿದೆ. ಸೊ ನಿಮ್ಗೆ ಯಾವ್ದು ಪ್ರಿಫರೇಬಲ್ ಇದೆ ಅದನ್ನ ನೋಡಿ ತಗೊಳ್ಳಿ. ನೆಕ್ಸ್ಟ್ ನಾನು ಮಾತಾಡ್ತಿರೋದು ಬಂದು ಕ್ಯಾಶ್. ಸೊ ಅದನ್ನ ಇನ್ವೆಸ್ಟ್ಮೆಂಟ್ ಅಂತ ಹೇಳೋಕ್ಕಾಗಲ್ಲ. ನೀವು ಆದಾಗ ಯಾವಾಗಾದ್ರೂ ಅಮೌಂಟ್ ಡ್ರಾ ಮಾಡಿಕೊಂಡು ಅಥವಾ ಫಿಸಿಕಲ್ ಕ್ಯಾಶ್ ಸ್ವಲ್ಪ ಇಟ್ಕೊಂಡಿರೋದು ತುಂಬ ಇಂಪಾರ್ಟೆಂಟ್. ಯು ಡೋಂಟ್ ನೋ ವೆನ್ ಯುವರ್ ಫೋನ್ ವಿಲ್ ನಾಟ್ ಸ್ಟಾಪ್ ವರ್ಕಿಂಗ್. ವೆನ್ ಯುವರ್ ಫೋನ್ ವಿಲ್ ಸ್ಟಾಪ್ ವರ್ಕಿಂಗ್ ನೀವು ಹೇಳೋಕ್ಕಾಗಲ್ಲ. ಯಾವಾಗ ಫೋನ್ ಪೇ ವರ್ಕ್ ಆಗುತ್ತೆ, ಗೂಗಲ್ ಪೇ ವರ್ಕ್ ಆಗುತ್ತೆ, ನಥಿಂಗ್ ಯು ಕ್ಯಾನ್ ಪ್ರೆಡಿಕ್ಟ್. ಸೊ ಯಾವಾಗಲೂ ಹಾರ್ಡ್ ಕ್ಯಾಶ್ ಇಟ್ಕೊಂಡಿರೋದು ತುಂಬ ಇಂಪಾರ್ಟೆಂಟ್. ಯಾವಾಗ ಯಾವ ಎಮರ್ಜೆನ್ಸಿಗೆ ಯಾವ ಥರ ಯೂಸ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಯಾವಾಗಲೂ ಡಿಜಿಟಲ್ ಮೇಲೆ ಡಿಪೆಂಡ್ ಆಗುತ್ತೆ. ಸ್ವಲ್ಪ ಕ್ಯಾಶ್ನ ಮನೇಲಿ ಇಡೋದು ಇಸ್ ಗುಡ್, ಸೇಫ್ ಆ್ಯಂಡ್ ಸೊ ಐ ಪ್ರಿಫರ್. ಅಂದರೆ ಜಾಸ್ತಿ ಅಲ್ಲ, ಬಟ್ ಎಮರ್ಜೆನ್ಸಿಗಂತ ಸ್ವಲ್ಪ ಇಟ್ಟಿರಬೇಕು. ಆ್ಯಂಡ್ ನಾನು ಈ ಥರ ಬಾಕ್ಸಲ್ಲಿ ಕಾಣೋ ಥರ ಹಾಕಿ ಇಡ್ತೀನಿ ಕ್ಯಾಶ್ನ ಸ್ವಲ್ಪ. ಸೊ ಲೈಕ್ ದೇ ಸೇ ಅಲ್ಲ, ವಾಟ್ ಯು ಸಿ ಯು ಅಟ್ರಾಕ್ಟ್ ಅಂತ. ಸೊ ನೀವು ದಿನ ನೋಡ್ತಾನೆ ಇದ್ದರೆ ಯು ಅಟ್ರಾಕ್ಟ್ ಮೋರ್ ಅನ್ನೋದು ಒಂದು ಸಬ್ಕಾನ್ಷಿಯಸ್ ಮೈಂಡಲ್ಲಿ. ಸೊ ನೀವು ಏನು ನೋಡ್ತೀರಾ ಅದು ರಿಜಿಸ್ಟರ್ ಆಗಿ ಯು ಸ್ಟಾರ್ಟ್ ಅಟ್ರಾಕ್ಟಿಂಗ್ ದ್ಯಾಟ್. ಸೊ ಅದಕ್ಕೆ ಒಳ್ಳೇದೇ ಮಾತಾಡಿ ನೀವು ಒಳ್ಳೇದನ್ನೇ ಅಟ್ರಾಕ್ಟ್ ಮಾಡ್ತೀರಾ ಆ ಥರ ಹೇಳ್ತಾರಲ್ಲ. ಸೊ ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಕಾನ್ಸೆಪ್ಟ್. ಸೊ ಒನ್ ಆಫ್ ದ ಟಿಪ್ ನೀವು ಬೇಕಾದ್ರೆ ಫಾಲೋ ಮಾಡ್ಬೋದು ಇಷ್ಟ ಆಗಿದ್ರೆ. ಸೊ ಇಫ್ ಯು ಕೀಪ್ ಆನ್ ಸೀಯಿಂಗ್ ರಿಪೀಟೆಡ್ಲಿ ನೀವು ಜಾಸ್ತಿ ದುಡ್ಡನ್ನ ಅಟ್ರಾಕ್ಟ್ ಮಾಡ್ತೀರಾ ಅಂತ ನಾನು ಒಂದು ಬುಕ್ಕಲ್ಲಿ ಓದಿದ್ದೆ. ಸೊ ಐ ಹ್ಯಾಮ್ ಲೈಕ್ ಎಕ್ಸ್ಪೆರಿಮೆಂಟಿಂಗ್ ಇಟ್ ಆ್ಯಂಡ್ ನನಗೆ ಚೆನ್ನಾಗೇ ಬರ್ತಿದೆ ದುಡ್ಡು. ಓಕೆ, ಸೊ ನೀವು ಕೂಡ ಟ್ರೈ ಮಾಡ್ಬೋದು. ಆ್ಯಂಡ್ ದಟ್ ಈಸ್ ಒನ್ ಆಫ್ ದ ಥಿಂಗ್ ವಿಚ್ ಐ ಫಾಲೋ. ಆ್ಯಂಡ್ ನೆಕ್ಸ್ಟ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಇಟ್ಸ್ ನಾಟ್ ಆಲ್ವೇಸ್ ಲೈಕ್ ಸೇವ್ ಮನಿ ನೋ, ಇಟ್ಸ್ ಮಸ್ಟ್ ಬಿ ಸೇವ್ ಮನಿ ಆ್ಯಂಡ್ ಇವತ್ತಿನ ಖುಷಿನೂ ನೀವು ಅನುಭವಿಸ್ಬೇಕು. ಇಫ್ ಯು ವಾಂಟ್ ಟು ಗೋ ಸಮ್ವೇರ್, ಗೋ ಎಂಜಾಯ್ ದ್ಯಾಟ್. ಇಫ್ ಯು ವಾಂಟ್ ಟು ಈಟ್ ಸಮಥಿಂಗ್, ಈಟ್. ನೀವು ಯಾವ್ದಾದ್ರು ಟ್ರಿಪ್ಗೆ ಹೋಗಬೇಕಾ, ಹೋಗಿ. ಯಾವಾಗಲೂ ನಾನು ಎಲ್ಲನೂ ನಾಳೆ ಚೆನ್ನಾಗಿರಲಿ ಅಂತಲೇ ಸೇವ್ ಮಾಡ್ತೀನಿ. ಇಟ್ಸ್ ಅ ರಾಂಗ್ ಥಿಂಗ್ ಟು ಡೂ. ಲೈಕ್ ನೀವು ಆ ಮೂಮೆಂಟ್ನೇ ಎಂಜಾಯ್ ಮಾಡಿಲ್ಲ ಅಂದರೆ ಫ್ಯೂಚರಲ್ಲಿ ನೀವು ಇನ್ನೇನು ಎಂಜಾಯ್ ಮಾಡೋಕ್ಕಾಗುತ್ತೆ. ಇಟ್ಸ್ ಆಲ್ವೇಸ್ ಇಂಪಾರ್ಟೆಂಟ್ ಟು ಎಂಜಾಯ್ ದ ಪ್ರೆಸೆಂಟ್ ಮೂಮೆಂಟ್ ಆಲ್ಸೋ. ಈಗಿರೋರು ನಾಳೆ ಇರ್ತಾರ ಗೊತ್ತಿಲ್ಲ. ಈಗ ನಿಮಗೆ ಇರೋ ಜನರ ಜೊತೆ ಮೆಮೊರೀಸ್ ಕ್ರಿಯೇಟ್ ಮಾಡ್ಕೊಳ್ಳೋದು ಕೂಡ ಅಷ್ಟೇ ಇಂಪಾರ್ಟೆಂಟ್. ಸೊ ಹಾಗಂತ ಎಲ್ಲ ಮನೇನೂ ನೀವು ಬರೀ ಖರ್ಚು ಮಾಡಿ ಅಂತಲೇ ಹೇಳ್ತಾ ಇಲ್ಲ, ಸೇವ್ ಮಾಡಬೇಕು. ಹಾಗೆ ನಿಮ್ಮ ಖುಷಿಗೆ ಅಂತ ಎತ್ತಿಡೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಅಂತ ಹೇಳ್ತಾ ಈ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ. ಸೊ ಇದಾಗಿತ್ತು ಇವತ್ತಿನ ಟಾಪಿಕ್. ಸೊ ಐ ಹೋಪ್ ದಿಸ್ ವಾಸ್ ಇನ್ಫಾರ್ಮೇಟಿವ್. ಇಷ್ಟ ಆಗಿದ್ರೆ ಒಂದು ಹಾರ್ಟ್ ಕಮೆಂಟ್ ಹಾಕಿ. ನಿಮಗೆ ಇನ್ನು ಇದೇ ಥರ ಹೆಚ್ಚು ಇನ್ಫಾರ್ಮೇಟಿವ್ ವೀಡಿಯೋಸ್ ಬೇಕಂದರೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ನಾನು ನೆಕ್ಸ್ಟ್ ವೀಡಿಯೋನ ನಾನು ಸ್ಮಾಲ್ ಬಿಸ್ನೆಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಿಮಗೇನಾದರೂ ಅದರಲ್ಲಿ ಇಂಟ್ರೆಸ್ಟ್ ಇದ್ದರೆ, ಲೈಕ್ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ಡೆಲಿವರಿ ಆಗಿರ್ಬೋದು, ನಾನು ಯಾವುದ್ಯಾವ್ದ್ರಲ್ಲಿ ಸೇಲ್ ಮಾಡ್ತಿದ್ದೀನಿ ಅಂತ ಆಗಿರ್ಬೋದು, ಕಂಪ್ಲೀಟ್ಲಿ ಅದ್ರ ರಿಲೇಟೆಡ್ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಿಮಗೇನಾದರೂ ಇಷ್ಟ ಆಗಿದ್ದರೆ ಕಮೆಂಟಲ್ಲಿ ಬಿಸ್ನೆಸ್ ಅಂತ ಟೈಪ್ ಮಾಡಿ. ಸೊ ಅದನ್ನು ನನಗೂ ಗೊತ್ತಾಗುತ್ತೆ ಇದಿಷ್ಟು ಜನಕ್ಕೆ ಬೇಕಿದೆ, ಇನ್ಫಾರ್ಮೇಟಿವ್ ಆಗಿದೆ. ಸೊ ನನಗೂ ಮೋಟಿವೇಶನ್ ಸಿಗುತ್ತೆ ಬೇಗ ಮಾಡೋಕ್ಕೆ. ಆ್ಯಂಡ್ thank you all for watching this long and supporting. See you guys in the next video. Bye.